ಇವಾಗ ನಾನು ಪಾಪುಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಿದೆ ಅಂತೆ, ಹಂಗಾಗಿ ಕ್ವಿಕ್ಕಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಏನು ಅದಕ್ಕೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ, ಗೋಧಿ ಇದು ಶಂಕರಪಾಳಿ ಅಂತಾರಲ್ಲ ಸ್ವೀಟ್ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗ ಸಡನ್ನಾಗಿ ಆಗೋದು ಅದೇನೆ. ಸೊ ಹಾಗಾಗಿ ಅವಳಿಗೆ ಏನಾದ್ರು ತಿನ್ಬೇಕು ಅನ್ನಿಸ್ತಿದೆ ಅಂತೆ. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ. ಗೊತ್ತಿರ್ಬೋದು ಅನಿಸುತ್ತೆ, ಶಂಕರಪಾಳ್ಯ ಅಂತಾರೆ ನಮ್ಮ ಕಡೆ, ಕೆಲವರು ಶಂಕರಪಾಳಿ ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಸೊ ಹಾಗಾಗಿ ಅದನ್ನು ಕ್ವಿಕ್ಕಾಗಿ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ರೆಸಿಪಿನ ತೋರಿಸ್ತೀನಿ, ಬನ್ನಿ ಮಾಡೋಣ. ಮೊದಲನೇದಾಗಿ ನಾನು 1-2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಸಹ ಹಾಕ್ಕೋಬೋದು. ನಾನಿವಾಗ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಇದರಲ್ಲಿ ಸ್ವೀಟು ಮಾಡ್ಬೋದು, ಖಾರನೂ ಮಾಡ್ಬೋದು. ನಾನಿವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ, ಅಂದರೆ ಶುಗರ್ ಪೌಡರ್ನ ಹಾಕಿ, ಸಕ್ಕರೆ ಪುಡಿನ ಹಾಕಿ ಮಾಡ್ತಾಯಿದ್ದೀನಿ. ಬೇಕಾದರೆ ಬೆಲ್ಲದ ಪುಡಿ ಇದ್ದರೆ ಅದನ್ನು ಹಾಕ್ಕೋಬೋದು, ಬಟ್ ನಾನು ಟ್ರೈ ಮಾಡಿ ನೋಡಿಲ್ಲ ಹೆಂಗೆ ಬರುತ್ತೆ ಅಂತ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದೇನೋ ಅಷ್ಟೇ, ಬಟ್ ಟೇಸ್ಟ್ ಎಲ್ಲ ಏನು ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಇವಾಗ ನಾನು ಸಕ್ಕರೆನ ಪೌಡರ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊತಿದ್ದೀನಿ. ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಲ್ವಾ, ಅದರಲ್ಲಿ 1 ಕಪ್ಪಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಪೌಡರ್ ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇವಾಗ ಅದೆಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ಹಾಕ್ಕೊತಾ ಇದ್ದೀನಿ. ಹಾಕಿ 1-2-3 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. 1 ಪಿಂಚಷ್ಟು ಸಾಲ್ಟು ಸಹ ಹಾಕಿದ್ದೀನಿ. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ತುಪ್ಪ ಮತ್ತು ಹಿಟ್ಟು ಎರಡೂ ಹೊಂದಬೇಕು, ಅಂದರೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ನೀಟಾಗಿ ಮಿಕ್ಸ್ ಆದಾಗ ಹಿಂಗೆ ಹಿಡ್ಕೊಂಡ್ರೆ ಉಂಡೆ ಥರ ಬರುತ್ತೆ. ಸೊ ಹಂಗಾಗಿ ನಾನು ತುಪ್ಪನ ಕರಗಿಸಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿ ಇತ್ತು. ಸೊ ಹಂಗಾಗಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊತೀವಲ್ಲ, ಈ ಪ್ರೋಸೆಸ್ಸಿಂದನೇ ನಾವು ಮಾಡ್ತಿರೋ ಶಂಕರಪಾಳಿ ಚೆನ್ನಾಗಿ ಬರೋದು. ಅಂದರೆ ಬಿಸ್ಕೆಟ್ ಥರನೇ ಬರುತ್ತೆ, ಹಿಂಗೆ ತುಂಬ ಸ್ಮೂತಾಗಿ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕಟ ಅಂತ ಅನ್ನುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಆಗಲಿ ಏನೂ ಹಾಕಿಲ್ಲ, ಜಸ್ಟ್ ಈ ಥರ ತುಪ್ಪದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದಕ್ಕೊಂದು ಹಿಟ್ಟು ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು ತುಪ್ಪದ ಜೊತೆ. ಇಲ್ಲ ಅಂದರೆ ಏನಾಗುತ್ತೆ ಕಟ ಅನ್ನೋ ಥರ, ಅಂದರೆ ಫುಲ್ಲು ಹಾರ್ಡಾಗುತ್ತೆ. ಸೊ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಸಹ ಹಾಕ್ಕೋಬೋದು, ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನೀರು ಹಾಕ್ಕೊತಿದ್ದೀನಿ. ಇದು ಸೇಮ್ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಅದೇ ಥರನೇ ಕಲಿಸ್ಬೇಕು. ತೀರಾ ತೆಳ್ಳಗಾದರೂ ಚೆನ್ನಾಗಿರಲ್ಲ, ಆದಷ್ಟು ಗಟ್ಟಿಗೆ ಕಲಿಸ್ಕೊಳ್ಳಿ. ಸಕ್ಕರೆ ಪುಡಿ ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕಿ ಕಲಸಿದ್ರೆ ಬೇಗ ತೆಳ್ಳಗಾಗ್ಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಗಟ್ಟಿಗೆ ಕಲಿಸ್ಕೋಬೇಕು, ಚೆನ್ನಾಗಿ ನಾದಬೇಕು. ನಾವೆಷ್ಟು ನಾದ್ತೀವೋ ಅಷ್ಟು ಅದು ಚೆನ್ನಾಗಿ ಬರುತ್ತೆ. ಇದನ್ನೇನು ಸ್ವಲ್ಪ ಹೊತ್ತು ಬಿಡಬೇಕು ಅಂತ ಟೈಮ್ ಇದ್ದರೆ ಬಿಡ್ಬೋದು, ಬಟ್ ನಾನು ಇವಾಗಲೇ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ನಾನೇನು ಜಾಸ್ತಿ ಹೊತ್ತು ಬಿಡಲಿಲ್ಲ, 1-2 ನಿಮಿಷ ಅಷ್ಟೇ. ಇವಾಗ ನಾನು ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಅದು ನೋಡಿಕೊಂಡು ಲಟ್ಟಿಸ್ಕೊಂಡು ಕಟ್ ಮಾಡ್ಕೋಬೇಕು. ನನ್ನ ಮಗಳಿಗೆ ಕಾಯೋ ತಾಳ್ಮೆ ಇಲ್ಲ, ಅದಕ್ಕೆ ಇನ್ನೂ ಎಷ್ಟೊತ್ತಮ್ಮ ಆಗೋದು ಅಂತ ಕೇಳ್ತಾನೆ ಇದ್ಲು. ಸೊ ಹಂಗಾಗಿ ನಾನು ಈ ಥರ ಸ್ಕ್ವಯರ್ ಸೈಡ್ ಇರುತ್ತಲ್ಲ ಎಕ್ಸ್ಟ್ರಾ, ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಕ್ವಯರ್ ಶೇಪ್ ಬರುತ್ತೆ ಅಂತ. ಇದು ಏನು ವೇಸ್ಟ್ ಅಲ್ಲ, ಇದನ್ನು ಸಹ ನೀಟಾಗಿ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ. ಈ ಥರ ನಾನು ಶೇಪ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ದಪ್ಪನೇ ಇರಬೇಕು, ಚಪಾತಿ ಅಷ್ಟು ಲಟ್ಟಿಸೋ ಅವಶ್ಯಕತೆ ಇಲ್ಲ, ದಪ್ಪಾಗೆ ಲಟ್ಟಿಸ್ಬಿಟ್ಟು ಕಟ್ ಮಾಡಿ. ನಿಮ್ಗೆ ಯಾವ ಸೈಜ್ ಬೇಕು, ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ, ಇಲ್ಲ ದೊಡ್ಡದಾಗಿ ಕಟ್ ಮಾಡ್ಕೊತೀನಿ ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ಬಟ್ ತೆಳ್ಳಗೆ ಮಾತ್ರ ಲಟ್ಟಿಸ್ಕೋಬೇಡಿ, ಆವಾಗ ಅದು ಚೆನ್ನಾಗಿರಲ್ಲ, ಹಪ್ಳದ ಥರ ಅನ್ನಿಸ್ಬಿಡುತ್ತೆ. ನಾನಿವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ, ಇವಾಗ ಒಂದೊಂದಾಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾವುದೇ ಐಟಮ್ಸ್ನ ನಾವು ಡೀಪ್ ಫ್ರೈ ಮಾಡ್ತಿದ್ದೀವಿ ಅಂದರೆ ಆದಷ್ಟು ಎಣ್ಣೆನ ಕಡಿಮೆನೇ ಹಾಕ್ಕೊಳ್ಳಿ, ಏಕೆಂದರೆ ಅದನ್ನ ಮತ್ತೆ ಯೂಸ್ ಮಾಡಬಾರ್ದು ಅಂತಾರೆ. ಸೊ ಹಂಗಾಗಿ ನೋಡಿ ಇವಾಗ ನಾನು ಕರೆದು ತೆಗೆದಿಟ್ಟೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನಿಜ ನಾನು ತುಂಬ ಸಲ ಮಾಡಿದ್ದೀನಿ, ಆದರೆ ಇವತ್ತು ಇಷ್ಟು ಸ್ಮೂತಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದ್ರ ಮುಂದೆ ಯಾವ ಬಿಸ್ಕೆಟು ಬೇಡ ಅಂತ ಹೇಳ್ತೀನಿ. ಮಕ್ಳಿಗೆ ನಾವು ಹೊರಗಡೆಯಿಂದ ಆ ಥರ ಬಿಸ್ಕೆಟು ಈ ಥರ ಬಿಸ್ಕೆಟ್ ಅಂತ ಏನೋ ತಂದ್ಕೊಡೋದ್ಕಿಂತ ಈಸಿಯಾಗಿ ಆಗೋ ಈ ಥರ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡಿಟ್ಕೋಬೋದು. ಹೆಲ್ತಿಯಾಗೂ ಇರುತ್ತೆ, ಅವ್ರು ಸ್ವಲ್ಪ ಜಾಸ್ತಿ ತಿಂದರೂ ಅಯ್ಯೋ ಪರವಾಗಿಲ್ಲ ಮನೇಲಿ ಮಾಡಿರೋದು ಅಂತ ನಮಗೂ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ. ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು, ಒಂದು 10 ಮಿನಿಟ್ಸ್ ಒಳಗೆಲ್ಲ ಇದಾಗುತ್ತೆ.
ನಮ್ಮ ಮನೇಲಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗಳಿಗೆ. ಇದರಲ್ಲೇ ಖಾರದ್ದು ಮಾಡ್ತಾರೆ, ಅಂದರೆ ಅದಕ್ಕೆ ಏನಿಲ್ಲ, ನಾವೀಗ ಸಕ್ಕರೆ ಪೌಡರ್ ಹಾಕ್ಕೊಂಡಿದ್ದೀವಲ್ವ, ಅದ್ರ ಬದಲು ಚಿಲ್ಲಿ ಪೌಡರು ಹಾಗೆ ಉಪ್ಪನ್ನು ಹಾಕ್ಕೊಂಡ್ರೆ ಅಷ್ಟೇ, ಅದು ಖಾರ ಶಂಕರಪಾಳಿ ಆಗುತ್ತೆ. ಇನ್ನೊಂದೇನೆಂದರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಜಾಸ್ತಿ ಉರಿ ಕೊಟ್ಕೊಂಡ್ರೆ ಏನಾಗುತ್ತೆ, ಫುಲ್ಲು ಕಪ್ಪಗಾಗ್ಬಿಡುತ್ತೆ. ಅದಕ್ಕೆ ನೋಡಿಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.